ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಲತಾಶ್ರೀ ಶಶಿಕುಮಾರ್. ಆ್ಯಕ್ಚುಲಿ ನಾನಿವತ್ತು ನನ್ನ ಒಂದು ವ್ಲಾಗ್ನಲ್ಲಿ ಒಂದು ಸ್ಟೋರಿ ಹೇಳೋಣ ಅಂತ ಹೊರಟಿದ್ದೀನಿ. ಏನಪ್ಪ ಬೆಳಗ್ಗೆನೇ ಸ್ಟೋರಿ ಅಂತ ಅಂದ್ಕೊಳ್ತಾ ಇದ್ದೀರಾ. ನಾನು ಹೀಗೆ ಮಾರ್ನಿಂಗ್ ಎದ್ದು ರೀಲ್ಸ್ನ ಸ್ಕ್ರಾಲ್ ಮಾಡ್ತಿದ್ದೆ. ಹಾಗೆ ನೋಡ್ತಿದ್ದಕ್ಕೆ ಒಂದು ರೀಲ್ನ ನಾನಲ್ಲಿ ನೋಡಿದೆ. ಆ ರೀಲ್ನಲ್ಲಿ ಏನಿತ್ತು ಅಂತಂದರೆ, ಇಬ್ಬರು ಹುಡುಗರು ಒಂದು ಪ್ಲಾಸ್ಟಿಕ್ ಸ್ನೇಕ್ನ ಇಟ್ಕೊಂಡು ಪ್ರ್ಯಾಂಕ್ ಮಾಡ್ತಾಯಿದ್ರು. ಹೇಗೆ ಅಂತಂದರೆ, ಒಂದು ಚಿಕ್ಕದಂಥ ಸ್ಟ್ರೀಮ್ ಇತ್ತು. ಆ ಸ್ಟ್ರೀಮ್ನಲ್ಲಿ ಒಂದು ಫಿಶ್, ಅಂದರೆ ಒಂದು ಕ್ಯಾಟ್ ಫಿಶ್ ಅಂತ ಅಂದ್ಕೊಳ್ತೀನಿ, ಅದು ಮೂವ್ ಆಗ್ತಾಯಿತ್ತು. ಅದ್ರ ಮುಂದೆ ಈ ಒಂದು ಪ್ಲಾಸ್ಟಿಕ್ ಸ್ನೇಕ್ನ ಬಿಟ್ಬಿಟ್ಟು ಅದು ಸ್ಲೈಟಾಗಿ ಮೂವ್ ಆಗೋ ರೀತಿ ಮಾಡ್ತಾಯಿದ್ರು. ಅದನ್ನು ನೋಡಿ ಈ ಒಂದು ಫಿಶ್ ಏನು ಮಾಡ್ತು ಅಂದರೆ, ಮೂವಿಂಗ್ನಲ್ಲಿ ಇದ್ದಂಥದ್ದು ಸ್ಟಾಪ್ ಆಗಿಬಿಡ್ತು. ಸಡನ್ಲಿ ಪಾಸಿಟಿವ್ನು ಹಾಗೆ ನಿಂತುಬಿಡ್ತು. ಅದು ಹೇಗೆ ಅಂದರೆ, ಆ ಸ್ನೇಕ್ ಒಂದು ಸ್ವಲ್ಪ ಮುಂದೆ ಮೂವ್ ಆಗೋವರೆಗೂ ಕೂಡ ಅದು ಮುಂದೆ ಹೋಗಲೇ ಇಲ್ಲ. ಅದು ಲಿಟ್ರಲಿ ಹೇಗೆ ಅಂತಂದರೆ, ಸತ್ತೇ ಹೋಗಿದೆಯೇನೋ ಅನ್ಬೋದು, ಆ ರೀತಿ ಅದು ರಿಯಾಕ್ಟ್ ಮಾಡಿಬಿಡ್ತು ಒಂದು ಸೆಕೆಂಡು. ಅದನ್ನು ನೋಡಿ ನನಗಂತೂ ತುಂಬಾ ನಗು ಬಂತು, ಇನ್ಕ್ಲೂಡಿಂಗ್ ನನ್ನ ಮಕ್ಕಳು ಕೂಡ ಆ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರು. ಹಾಗೆ ನೋಡ್ತಿದ್ದಾಗ ತುಂಬಾ ನಗ್ತಾ ಇದ್ದ. ನನ್ನ ಮಗ ಅಂತೂ ತುಂಬಾ ನಗ್ತಾನೆ. ಅವನು ಬಿದ್ದು ನಗೋದಕ್ಕೆ ಶುರು ಆದ. ನೋಡು ಮಮ್ಮಿ, ಹೀಗೆ ಸ್ನೇಕ್ನ ನೋಡಿಬಿಟ್ಟು ಫಿಶ್ ಹೆದರ್ಕೊಂಡು ಹೆಂಗೆ ಸತ್ತಿರೋ ಥರ ಆ್ಯಕ್ಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ನನಗೆ ಅದನ್ನು ನೋಡಿದಾಗ ಅನ್ಸಿದ್ದು ಒಂದೇ, ಒಂದು ಚಿಕ್ಕ ಜೀವಿ, ಓಕೆನಾ, ಆ ಒಂದು ಫಿಶ್ಗಿರುವಂಥ ನಾಲೆಡ್ಜು ನಮಗಿಲ್ವಾ ಅಂತ ಅನ್ನಿಸ್ತು. ಅದೇನೋ ಹೇಳ್ತಾರಲ್ಲ ಹಾಗೆ. ಆ ಒಂದು ಫಿಶ್ಶು ಸಡನ್ ಪಾಸ್ ಆಗಿ ಥಿಂಕ್ ಮಾಡುತ್ತೆ, ನಾನು ಹೇಗೆ ಸರ್ವೈವ್ ಆಗಬೇಕು ಅಂತ ಹೇಳಿ. ಸಡನ್ ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡೋದಕ್ಕೆ ಹೋಗಲ್ಲ. ನಾವೇನು ಮಾಡ್ತೀವಿ ಅಂದರೆ, ಡೈಲಿ ರೆಗ್ಯುಲರ್ ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿರತ್ತಲ್ವ, ಅದಕ್ಕೆ ಪಟ್ಟಂತ ರಿಯಾಕ್ಟ್ ಮಾಡಿಬಿಡ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಆ ಒಂದು ಚಿಕ್ಕ ಜೀವಿ ಒಂದು ಸೆಕೆಂಡ್ ಪಾಸ್ ಆಗಿ ಥಿಂಕ್ ಮಾಡಿ ನೆಕ್ಸ್ಟ್ ನಾನು ಸರ್ವೈವ್ ಆಗಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತೆ ಅಂದರೆ, ನಾವು ನಮ್ಮ ಲೈಫಲ್ಲಿ ಯಾಕೆ ಅದನ್ನು ಅಡಾಪ್ಟ್ ಮಾಡ್ಕೋಬಾರ್ದು ಅಂತ ನನಗೆ ಅನಿಸ್ತು. ಹೌದಲ್ವಾ? ಏನೇ ಒಂದು ಕೆಲಸ ಮಾಡಬೇಕಾದ್ರೆ, ಹೇಗೆ ಯಾವುದೇ ಒಂದು ಡಿಫಿಕಲ್ಟೀಸ್ ಬಂತು ಅಂತ ಅಂದ ತಕ್ಷಣ ಅದಕ್ಕೆ ನಾವು ಪಟ್ಟಂತ ರಿಯಾಕ್ಟ್ ಮಾಡೋದನ್ನು ಬಿಟ್ಟು ಸ್ಲೋ ಡೌನ್ ಆಗಿ ಥಿಂಕ್ ಮಾಡಿ ಒಂದು ಹೆಜ್ಜೆ ಮುಂದೆ ಇಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಸೊ ನನಗಂತೂ ಆ ವಿಡಿಯೋ ಫನ್ನಿ ವಿಡಿಯೋ ಆದ್ರೂ ಒಂದು ಲೈಫ್ ಲೆಸನ್ ಇದೆ ಅಂತ ನನಗನ್ನಿಸ್ತು. ಯಾರ್ಯಾರು ಹೇಗೆ ತಗೋತಾರೋ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನನಗೆ ನಿಜವಾಗ್ಲೂ ಇದೊಂದು ಮೋಟಿವೇಶ್ನಲ್ ಆಗಿ ಅನ್ನಿಸ್ತು, ತುಂಬಾ ಮೋಟಿವೇಶನ್ ಅಂತ ಅನ್ನಿಸ್ತು. ಇನ್ಕ್ಲೂಡಿಂಗ್ ಯಾಕೆ ಅಂತ ಅಂದರೆ, ನಾವು ಅಂದ್ಕೊಳ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಮೋಟಿವೇಶನನ್ನು ಅಥವಾ ನಮ್ಮ ಒಂದು ಫೀಲಿಂಗ್ಸ್ನ ಹುಡುಕ್ಲಿಕ್ಕೆ ಸಾಧ್ಯ ಇರಲ್ಲ ಅಲ್ವಾ. ನಾನು ಹೀಗೆ ಏನೋ ಒಂದು ಥಾಟ್ ಇಟ್ಕೊಂಡು ನೋಡಿದಾಗ ನನಗನ್ಸಿದ್ದು ಇಷ್ಟೇ, ಯಾವುದೇ ಒಂದು ವಿಚಾರ ಆಗಿರಲಿ ಸಡನ್ ರಿಯಾಕ್ಟ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಸ್ಲೋ ಡೌನ್ ಆಗಿ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಒಂದು ಡಿಸಿಷನ್ ತಗೊಳ್ಳೋದಿರ್ಬೋದು, ಅಥವಾ ಯಾವುದಾದ್ರು ಒಂದು ಹೊಸ ಕೆಲಸ ಮಾಡೋದಿರ್ಬೋದು, ಯಾವುದನ್ನಾದರೂ ಈ ಒಂದು ಇದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೆ ಅಂದರೆ ಸಕ್ಸೀಡ್ ಆಗ್ಬೋದು ಅಂತ ನನಗನ್ನಿಸ್ತು. ಹೌದಲ್ವಾ? ನಿಮ್ಗೆ ಹೇಗೆ ಅನಿಸ್ತದೆ ನೋಡಿ. ಇದು ತುಂಬಾ ಸಿಂಪಲ್. ಆ್ಯಕ್ಚುಲಿ ತುಂಬ ಜನ ಇದನ್ನು ಫಾಲೋ ಮಾಡ್ತಿರ್ತಾರೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ಸ್, ಎಸ್ಪೆಷಲಿ ನಾನು ತುಂಬ ಸಲ ಬೇಗ ರಿಯಾಕ್ಟ್ ಮಾಡಿಬಿಡ್ತೀನಿ. ಸೊ ನನಗನ್ಸಿದ್ದು ಇಷ್ಟೇ. ಈ ಒಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಈ ಒಂದು ವ್ಲಾಗ್ನ ಮಾಡಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಓಕೆ, ಥ್ಯಾಂಕ್ ಯು, ಬಾಯ್.